ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಈ ಸಿನಿಮಾದ ಕತೆ ಏನಂದ್ರೆ, ವಿಜಯ ರಾಘವೇಂದ್ರ ಸಾರ್ ಅವರು ಒಂದು ಸಣ್ಣ ಹಳ್ಳಿಯ ಪೊಲೀಸ್ ಆಗಿ ಕೆಲಸವನ್ನು ಕಾರ್ಯನಿರ್ವಹಿಸಿರುತ್ತಾರೆ. ಆ ಹಳ್ಳಿಯಲ್ಲಿ ಏನಾದ್ರೂ ಸಮಸ್ಯೆಗಳು ಬಂದರೆ ವಿಜಯ ರಾಘವೇಂದ್ರ ಸಾರ್ ಅವರಿಗೆ ತಲುಪುತ್ತೆ. ಆಮೇಲೆ ದಿನ ಆ ಹಳ್ಳಿಯ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಹಳೆಯ ದ್ವೇಷಗಳನ್ನು ಇಟ್ಟುಕೊಂಡು ಒಬ್ಬರನ್ನೇ ಚಿತ್ರಹಿಂಸೆಯಾಗಿ ಸಾಯಿಸ್ತಾ ಹೋಗ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ವಿಜಯ ರಾಘವೇಂದ್ರ ಸಾರ್ ಅವರು ಇದನ್ನೆಲ್ಲ ಯಾರು ಮಾಡ್ತಿರ್ತಾರೋ ಎಂಬುದನ್ನು ಒಬ್ಬೊಬ್ಬರನ್ನೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಸಿನಿಮಾದಲ್ಲಿ ಪದೇ ಪದೇ ಒಂದೊಂದು ಟ್ವಿಸ್ಟ್ ಸಿಗುತ್ತೆ. ನಾನು ಅನ್ಕೊಂಡಿದ್ದಾಗ ಇವನೇ ಕಿಲ್ಲರ್ ಅಂತ ಅನ್ಕೊಂಡಿದ್ದಾಗೆಲ್ಲ ಡೈರೆಕ್ಟರ್ ಎಲ್ಲರಿಗೂ ಕನ್ಫ್ಯೂಸ್ ಮಾಡಿಸ್ತಾರೆ. ಆ ಸ್ಕ್ರೀನ್ ಪ್ಲೇ, ಎಮೋಷನ್, ಸಸ್ಪೆನ್ಸ್, ಥ್ರಿಲ್ಲರ್ ಮೂವಿ ಅಂತಾನೆ ಹೇಳ್ಬಹುದು. BGM ಮಾತ್ರ ನನಗಂತೂ ಭಯ ಹುಟ್ಟಿಸಿತು. ಆದ್ರೆ ಈ ಸಿನಿಮಾ ಸ್ವಲ್ಪ ನಿಧಾನವಾಗಿ ಶುರುವಾಗುತ್ತೆ. ಕತೆ ಒಳಗೆ ಹೋಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಸಿನಿಮಾ ನನಗಂತೂ ತುಂಬಾ ಇಷ್ಟ ಆಯ್ತು. ನನ್ನ ರೇಟಿಂಗ್ ಬಂದ್ಬಿಟ್ಟು 3/5. ಈ ಸಿನಿಮಾನ ನೀವು ನೋಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ.